ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತೇನಪ್ಪಾ ಅಂತಂದ್ರೆ ನನ್ ಮಗಳದು ಬರ್ತಡೆಗೆ ಇಷ್ಟೆಲ್ಲಾ ಗಿಫ್ಟ್ಸ್ ಬಂದಿದೆ. ದಿನ ಗಿಫ್ಟ್ ಓಪನಿಂಗ್ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದೀವಿ. ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಹಾಕಿದ್ದೆ. ಗಿಫ್ಟ್ ಓಪನಿಂಗ್ ವಿಡಿಯೋಗೆ 95% ಓಟ್ಸ್ ಬಂದಿದೆ. ಸೊ ಹಂಗಾಗಿ ಗಿಫ್ಟ್ಸ್ ಏನೇನ್ ಬಂದಿದೆ ಅಂತ ರಿವೀಲ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಗೂ ಕೂಡ ಒಂದ್ ಐಡಿಯಾ ಬರುತ್ತೆ ಯಾವ ರೀತಿ ಗಿಫ್ಟ್ ಕೊಡ್ಬೋದು ಅಂತ ಹೇಳಿ. ಓಕೆನಾ? ಹೇಳಮ್ಮ, ನೀನ್ ಹೇಳು. Hi everyone, ಥ್ಯಾಂಕ್ ಯು. thank you ಸೋ ಮಚ್. so much. ನಾ ಯಾವಾಗ್ಲೂ ಮೊಬೈಲ್ ನೋಡ್ತಾ ಇರ್ತೀನಿ. ಯಾರಕ್ಕೂ ಮೊಬೈಲ್ ನೋಡ್ತಾ ಇದ್ದೀನಿ. ಕೊಟ್ಟಿಲ್ಲ ಅಂದ್ರೆ ಕೊಟ್ಟನಂದ್ರೆ ಏನ್ ಮಾಡ್ತೀಯಾ? ಸರಿ ಆಯ್ತು. ಇವಾಗ ನಾನು ಇದೆಲ್ಲ ಗಿಫ್ಟ್ ಎಲ್ಲ ಓಪನ್ ಮಾಡ್ಲಾ? ಪುತ್ತ ಕೊಡು ಮಮ್ಮಗ. ಪುತ್ತ ಕೊಡು. ಸರಿ ಆಯ್ತು. ಇವಾಗ ನಾನು ಇವಳನ್ನ ಆ ಕಡೆ ಕಳಿಸ್ಬಿಟ್ಟು ಗಿಫ್ಟ್ ಎಲ್ಲ ಓಪನ್ ಮಾಡ್ತೀನಿ. ಇಲ್ಲಾಂದ್ರೆ ಅವಳು ಗಿಫ್ಟ್ ಓಪನ್ ಮಾಡ್ಬೇಕಂತೂ ಖಂಡಿತ ಬಿಡಲ್ಲ. ಇರಮ್ಮ. ಸೊ ಇವಾಗ 1 by 1 ಓಪನ್ ಮಾಡ್ತೀವಿ. ಇವಳು ಇಲ್ಲೇ ಕುತ್ಕೋತಾಳಂತೆ, ಅವಳು ಗಿಫ್ಟ್ ಅಂತೆ. ಸೊ ಅವಳೇ ಓಪನ್ ಮಾಡ್ಬೇಕಂತೆ. ಸೊ ಹಂಗಾಗಿ ಇರಮ್ಮ ಮಾಡು. ಫಸ್ಟೇ ಓಪನ್ ಮಾಡಿದ್ವಿ ಆಫ್. ಇವಳು ಕ್ಯೂರಿಯಾಸಿಟಿಗೆ ಅರ್ಧ ಓಪನ್ ಮಾಡಿದ್ವಿ. ಇರಮ್ಮ ಅದು ಕವರ್ ಹಿಂಗೆ ಅದು ಗೊಂಬೆ ಪಿಂಕ್ ಪಿಂಕ್. ಇದು ಯಾರು ಕೊಟ್ಟಿರೋದು? ನಂದಿದೆ. ನಿಂದೆ ಇದು? ಯಾರು ಕೊಟ್ಟಿದ್ ನಿನ್ ಗಿಫ್ಟ್? ಇದು ನನ್ ತಮ್ಮ ಕೊಟ್ಟಿರೋದು. ಇದು ಗಿಫ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು. ಇದು ಇನ್ನೊಂದು ಓಪನ್ ಮಾಡೋಣ ಈಗ. ಇರು. ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇದು ನನ್ ಫ್ರೆಂಡ್ ಒಬ್ರು ಬಂದಿದ್ರು, ಅವ್ರು ಕೊಟ್ಟಿದ್ದು. ಏನಿದೆ ಅಂತ ನೋಡೋಣ. ಬಾರ್ಬಿ. ಇದನ್ನ ತೆಗ್ಯಕ್ ಆಗಲ್ಲ, ತೆಗೆದ್ರೆ ಎಲ್ಲಾ ಹಾಳ್ ಮಾಡ್ಬಿಡ್ತಾಳೆ. ಹಾಳ್ ಮಾಡಲ್ವಾ ನೀನು? ಕ್ಯೂಟ್ ಆಗಿದೆ. ಪಿಂಕ್ ಬಾರ್ಬಿ ಡಾಲ್. ಸೊ ನೋಡ್ತಾ ಇರೋರ್ಗು ಒಂದಷ್ಟು ಐಡಿಯಾ ಬರುತ್ತೆ ಅನ್ಕೊಂತೀನಿ, ಯಾರಿಗಾದ್ರು ಗಿಫ್ಟ್ ಕೊಡ್ಬೇಕಾದ್ರೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀನಿ, ಗಿಫ್ಟ್ ಓಪನಿಂಗ್ದು. ಚೆನ್ನಾಗಿದೆ ಚಿನ್ನಿ. ಥ್ಯಾಂಕ್ ಯು. ಹೌದಾ ಮಮ್ಮಿ? ನೆಕ್ಸ್ಟ್ ಇದ್ ನೋಡಿ, ಇದು ನನ್ ಕಸಿನ್ ಪ್ರತಿಭಾ ಕೊಟ್ಟಿರೋದು. ಕಾಫಿ ಮಗ್ಸ್. ಇದು ಚೆನ್ನಾಗಿದೆ. ಇರಮ್ಮ ಇದಿಲ್ಲಿ ಇಟ್ಕೊಡು. ಕಾಫಿ ಮಗ್ಸ್ ಇದು ಸಕ್ಕದಾಗಿದೆ. ಅದು ಸೊ ನನ್ ಮಗಳು ಆಚೆ ಹೋದ್ಲು, ಅವಳನ್ನ ತುಂಬಾ ಹೊತ್ತು ಕೂರಿಸ್ಕೊಳಕ್ ಆಗಲ್ಲ ನಾನು. ಈ ಕಾಫಿ ಮಗ್ ಜೊತೆ ಇನ್ನ ಒಂದ್ ಕೊಟ್ಟಿದ್ದಾಳೆ ನನ್ ಕಸಿನ್ ಪ್ರತಿಭಾ. ಇದೆರಡು ನನ್ ಕಸಿನ್ ಪ್ರತಿಭಾ ಕೊಟ್ಟಿರೋದು. ಚೆನ್ನಾಗಿದೆ ಅಲ್ಲ ನೋಡಿ. ಸ್ಪೂನ್ಸ್ ಇದೆ, ಕಾಫಿ ಜಗ್ಗು, ಮಗ್ಗು, ಪ್ಲೇಟ್ಸ್, ಕಂಪ್ಲೀಟ್ ಸೆಟ್. ಥ್ಯಾಂಕ್ ಯು ಪ್ರತಿಭಾ. ಆಮೇಲೆ ಇದು ಬಂದು ನಾನೊಬ್ರು ಯೂಟ್ಯೂಬರ್ನ ಕರೆದಿದ್ದೆ, ಮಮತಾ ಶಿವರಾಜ್ ಅಂತ ಹೇಳಿ, ಮೇಕಪ್ ಆರ್ಟಿಸ್ಟ್ ಅವರು. ಅವ್ರದ್ದು ಸಹ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇದಾರೆ. ಅವ್ರು ಕೊಟ್ಟಿರೋದು ಇದು. ತುಂಬಾ ಥ್ಯಾಂಕ್ಸ್. ಇದು ನಾನು ಕೂಡ ಕ್ಯೂರಿಯಾಸಿಟಿ ಇದೆ, ಇದು ಏನು ಅಂತ ಹೇಳಿ ನೋಡೋಣ ಏನು ಅಂತ. ನಮ್ಮನೇಲಿ ಎಲ್ರು ಓಪನ್ ಮಾಡು ಅಂತ ಹೇಳ್ತಿದ್ರು, ಬಟ್ ನಾನು ಓಪನ್ ಮಾಡಿರ್ಲಿಲ್ಲ. ಇಲ್ಲೇ ಓಪನ್ ಮಾಡ್ತೀನಿ. ನಾನು ಸಿಸರು ತಗೊಂಡಿಲ್ಲ. ಬಟ್ ಕೆಲವೊಂದ್ಸಲಿ ಗಿಫ್ಟ್ಸ್ ಕೊಡ್ಬೇಕಾದ್ರೆ ಏನ್ ಕೊಡೋದು, ಅವ್ರ ಟೇಸ್ಟ್ ನಾವು ಕೊಡಕ್ ಆಗುತ್ತೋ ಇಲ್ವೋ ಅಂತ ಕೆಲವೊಂದ್ಸಲಿ ದುಡ್ಡು ಕೊಟ್ಬಿಡ್ತೀವಿ ನಾವು.
ದುಡ್ಡೇ ಕೊಟ್ಬಿಡೋಣ ಬೆಸ್ಟ್ ಅನ್ಸುತ್ತೆ. ಬಟ್ ತುಂಬಾ ಗಿಫ್ಟ್ ಆಪ್ಷನ್ಸ್ ಇದಾವೆ. ವಾವ್, ಸಕ್ಕತ್ತಾಗಿದೆ ಗಿಫ್ಟು. ನೋಡಿ, ಒಂದ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ನೋಡಿ. ಲೂಡೋ ಸ್ನೇಕ್ ಅಂಡ್ ಲ್ಯಾಡರ್ ಲೂಡೋ. ಇಲ್ಲಿ ಬಂದು ಲೂಡೋ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಮಕ್ಳಿಗೆ ಇದೊಂದು ಬೆಸ್ಟ್ ಗಿಫ್ಟ್ ಅಂತ ಹೇಳ್ಬೋದು. ಸೂಪರ್ ಆಗಿದೆ, ನಂಗೆ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮಮತಕ್ಕ, ಥ್ಯಾಂಕ್ ಯು. ನನ್ ಮಗಳು ಇಷ್ಟಪಡ್ತಾಳೆ ಅನ್ಕೊಂತೀನಿ. ನಾನು ಆಕ್ಚುಲಿ ಇದನ್ನ ಕ್ಯಾರಂ ಬೋರ್ಡ್ ಟೈಪ್ ದೊಡ್ಡದಾಗಿ ಕೊಡ್ಸೋಣ ಅಂತ ಅನ್ಕೊಂಡಿದ್ದೆ, ಬಟ್ ಫಸ್ಟ್ ಇದನ್ನೇ ಆಟ ಆಡ್ಲಿ ಅವಳು. ಆಮೇಲೆ ಒಂದು ಡೈರಿ ಮಿಲ್ಕ್ ಸಹ ಕೊಟ್ಟಿದ್ದಾರೆ ಅವರು, ತುಂಬಾ ದೊಡ್ಡದು. ನನ್ ಮಗಳಿಗೆ ಡೈರಿ ಮಿಲ್ಕ್ ಇಷ್ಟ ಅಂತ ಹೇಳಿ. ನಿಮ್ಗೂ ನಿಮ್ ಮಗಳಿಗೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್, ಖುಷಿ ಆಯ್ತು ನಂಗೆ. ಗಿಫ್ಟ್ ಕೂಡ ಕೊಟ್ಟಿದ್ದೀರಾ ನೋಡಿ, ಎಷ್ಟು ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ ಕೊಟ್ಟಿದ್ದಾರೆ ಅಲ್ವಾ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಗಿಫ್ಟ್ ಬಂದು ಇದ್ ನೋಡೋಣ. ಇದು ನನ್ನ ಕಸಿನ್, ಸಾರಿ ನಮ್ಮ ರಿಲೇಟಿವ್ಸ್ ಕೊಟ್ಟಿರೋದು. ಇದು ಅವ್ರ ಫೇಸ್ ನ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ರು ಅಂತ ವಿಡಿಯೋದಲ್ಲಿ ಹಾಕಿದ್ದೆ ಅಲ್ವಾ ನಾನು. ಪಾಪ ಅವರು ಬೆಳಗ್ಗೆ ಬಂದು ನನ್ ಮಗಳಿಗೆ ಇಷ್ಟೆಲ್ಲ ಗಿಫ್ಟ್ ಕೊಟ್ಟು ಹೋಗಿದ್ದಾರೆ. ಬ್ಯಾಗು ಸಹ ಅವರೇ ಕೊಟ್ಟಿರೋದು. ನೋಡೋಣ ಏನೇನಿದೆ ಅಂತ ಹೇಳಿ. ಇದನ್ನೆಲ್ಲ ನನ್ ಮಗಳಿಗೆ ನಾನು ಇವಾಗ್ಲೇ ಕೊಟ್ರೆ ತುಂಬಾ ಹಾಳ್ ಮಾಡ್ಬಿಡ್ತಾಳೆ ಅಂತ ಹೇಳಿ ಎಲ್ಲ ಎತ್ತಿಟ್ಟಿದ್ದೆ ನಾನು. ಕೆಲವೊಂದಷ್ಟು ಇವಾಗ್ಲೇ ಕೊಡೋ ತರ ಇದೆ, ಇಲ್ಲಾಂದ್ರೆ ಮಕ್ಳಿಗೆ ಗೊತ್ತಾಗಲ್ಲ ನೋಡಿ, ಎಲ್ಲಾ ತೆಗ್ದು ಚಲಾಪಿಲಿ ಮಾಡ್ಬಿಡ್ತಾರ. ಅದಕ್ಕೋಸ್ಕರ ತೋರಿಸ್ತೀನಿ ನೋಡಿ. ಇದೊಂದ್ ಪೆನ್ಸಿಲ್ ಬಾಕ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಯೂನಿಕಾರ್ನ್. ಖುಷಿ ಆಯ್ತು ನಂಗೆ. ಪಾಪ ಅವರು ತುಂಬಾ ದೂರದಿಂದ ಬಂದು ನನ್ ಮಕ್ಳಿಗೋಸ್ಕರ ಇಷ್ಟೆಲ್ಲಾ ಟೈಮ್ ಫ್ರೀ ಮಾಡ್ಕೊಂಡು ಕೊಟ್ಟಿರೋಂಥದ್ದು ನೋಡಿ. ಇದು ಸೆಟ್, ಇದು ಸ್ಕೆಚ್ ಪೆನ್ ಇದೆ, ಇದರಲ್ಲಿ ಸ್ಕೆಚ್ ಪೆನ್ಸ್ ಇದೆ, ಪೆನ್ಸಿಲ್ಸ್ ಇದೆ. ಇದು ಇಲ್ಲಿ ಕಟ್ ಮಾಡ್ಬೇಕು. ಸ್ಕೆಚ್ ಪೆನ್ ಇದೆ, ಒಂದು ವ್ಯಾಕ್ಸ್ ಕ್ರೇಯಾನ್ ಇದೆ, ಕಲರ್ ಪೆನ್ಸಿಲ್ ಪ್ಯಾಕು, ಪ್ಲಾಸ್ಟಿಕ್ ಕ್ರಯಾನು, ಎರೇಸರ್, ಶಾರ್ಪ್ನರ್, ಇಷ್ಟೆಲ್ಲ ಕಾಂಬೋ ಇದೆ ಇದರಲ್ಲಿ ನೋಡಿ. ತುಂಬಾ ಒಳ್ಳೆ ಗಿಫ್ಟ್ ಆಪ್ಷನ್ ಇದಂತೂ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ಆದ್ರೆ ಮಕ್ಳಿಗೆ ನೋಡ್ಕೊಂಡ್ ಕೊಡ್ಬೇಕು ನಾವು, ಯಾವ ಟೈಮಲ್ಲಿ ಏನ್ ಕೊಡ್ಬೇಕು ಅಂತ ನೋಡ್ಕೊಂಡ್ ಕೊಡ್ಬೇಕು. ಆಮೇಲೆ ನೋಡಿ, ಇದು ಮ್ಯಾಜಿಕ್ ವಾಟರ್ ಬುಕ್ ಅಂತೆ, ಮ್ಯಾಜಿಕ್ ವಾಟರ್ ಬುಕ್ ಚೆನ್ನಾಗಿದೆ. ಆಮೇಲೆ ಇದು ಡಾಟ್ ಟು ಡಾಟ್. ಇವಾಗಿನ ಮಕ್ಳಿಗೆ ಈ ಡಾಟ್ 1 2 3 ಎಲ್ಲ ಮಾಡಿ ಜಾಯಿನ್ ಮಾಡ್ತಾರಲ್ಲ ಲೆಟರ್ಸ್, ಆ ತರ ಇದೆ, ಚೆನ್ನಾಗಿದೆ. ಇನ್ನೂ ತುಂಬಾ ಕೊಟ್ಟಿದ್ದಾರೆ ಪಾಪ ಅವರು ನೋಡಿ. ಇದು ಅನಿಮಲ್ಸ್ ಪಜಲ್. ಆಮೇಲೆ ಇದು ಆಲ್ಫಾಬೆಟ್ಸ್ ಬುಕ್, ಯೂಶುವಲಿ ಎಲ್ರಿಗೂ ಗೊತ್ತಿರುತ್ತೆ. ಅಂಡ್ ಇದು ಒಂದು ಮಿಸ್ಟಿಕ್ ಪೆನ್ಸಿಲ್ ಬುಕ್ ಅಂತೆ. ಇದು ನಂಗೂ ಗೊತ್ತಿಲ್ಲ ಆಕ್ಚುಲಿ. ಮಿಸ್ಟಿಕ್ ಪೆನ್ಸಿಲ್ ಬುಕ್ ಅಂತೆ. ಇದ್ರ ಮೇಲೆಲ್ಲ ಇಲ್ಲಿ ಪಿಕ್ಚರ್ ಕಾಣಿಸ್ತಿದೆ, ಅದ್ರ ಮೇಲೆ ಬರಿಬೇಕು ಅಂತ ಅನ್ಸುತ್ತೆ. ಚೆನ್ನಾಗಿದೆ ಇದು ಆಕ್ಚುಲಿ ನೋಡಿ. ಈ ತರ ಯುನೀಕ್ ಆಗೆಲ್ಲ ಇರುತ್ತೆ, ನಮ್ಗೆ ಗೊತ್ತಾಗಲ್ಲ ಕೆಲವೊಂದ್ಸಲಿ ಸಡನ್ ಆಗಿ. ಇದು ಫ್ರೂಟ್ಸ್, ವೆಜಿಟೇಬಲ್ಸ್, ತುಂಬಾ ಯೂಸ್ಫುಲ್ ಆಗಿರೋಂತ ಗಿಫ್ಟ್ಸ್ ಕೊಟ್ಟಿದ್ದಾರೆ. ಇದು ಅಷ್ಟೇ, ಇದೆಲ್ಲ ಫಸ್ಟೇ ಇತ್ತು ಅವಳ ಹತ್ರ. ಇದೆಲ್ಲ ಫಸ್ಟಿಗೆನೆ ನಾನು ನನ್ ಮಗಳು 6 ತಿಂಗಳಿರುವಾಗ ಇದೆಲ್ಲ ಬುಕ್ಸ್ ತಂದ್ಕೊಟ್ಟಿದ್ದೆ. ಎಲ್ಲ ಕಿತ್ತು ಹರಿದಾಕಿ ಹಾಳು ಮಾಡಿದಾಳೆ ನೋಡಿ. ಇದು ಬೆಸ್ಟ್ ಟೈಮ್ ಟು ಕಾಪಿ ಅಂಡ್ ಕಲರಿಂಗ್ ಬುಕ್. ಇವಾಗ ನನ್ ಮಗಳು 3 years ಅಲ್ವಾ, ಸೊ ಒಂದೇ ಕೊಟ್ಟಿ ಅವಳಿಗೆ ರೂಢಿ ಮಾಡ್ತೀನಿ. ಇದು ಅಷ್ಟೇ ಕಲರಿಂಗ್ ಬುಕ್ಸ್, ಸೊ ದಟ್ ನಿಮ್ಗೂ ಒಂದ್ ಐಡಿಯಾ ಸಿಕ್ತು ಅಂತ ಅನ್ಕೊಂತೀನಿ ನೋಡಿ. ಎಲ್ಲ ಕಲರ್ ಬುಕ್ಸ್. ಆಮೇಲೆ ರೈಟಿಂಗ್ ಸ್ಮಾಲ್ ABC, ವಾಹ್, ಸ್ಮಾಲ್ ABCD ಬುಕ್ಸ್ ಸಹ ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ ನೋಡಿ. ಇದೊಂದ್ ಕಲರ್ ಬುಕ್. ಆಮೇಲೆ ಈ ಬ್ಯಾಗು ಸಹ ಕೊಟ್ಟಿದ್ದಾರೆ, ತುಂಬಾ ಕಂಫರ್ಟಬಲ್ ಆಗಿದೆ ಈ ಬ್ಯಾಗು. ಆದ್ರೆ ನಾನು ಇವೆಲ್ಲ ನಾನು ಅವಳಿಗೆ ಕೊಡ್ತಾ ಬಂದ್ರೆ ಎಲ್ಲ ಸ್ಪಾಯ್ಲ್ ಮಾಡ್ಬಿಡ್ತಾಳೆ. ಸೊ ದಟ್ ಅದಕ್ಕೆ ಸ್ವಲ್ಪ ಅವಳು ಆಚೆ ಹೋದಾಗ, ಇಲ್ಲಾಂದ್ರೆ ಅವಳು ಸ್ಕೂಲಿಗೆ ಸೇರ್ಕೊಂತಾಳಲ್ಲ, ಅವಾಗ ಕೊಡೋಣ ಅಂತ ಅನ್ಕೊಂಡಿದೀನಿ. ತುಂಬಾ ಯೂಸ್ಫುಲ್ ಆಗಿರೋ ಗಿಫ್ಟ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಡಾಲು ಒಂದು ಸಹ ಕೊಟ್ಟಿದ್ದಾರೆ.
ಎಲಿಫ್ಯಾಂಟ್. ನನ್ ಮಗಳು ಹುಟ್ಟದಾಗಿಂದ ಈ ಆನೆಗೂ ಅವಳಿಗೂ ತುಂಬಾ ನಂಟು. ಏನೇ ಒಂದ್ ಖರ್ಚಿಫ್ ತಗೊಂಡ್ರು ಅದ್ರಲ್ಲಿ ಆನೆ, ಕೇಕ್ ತಗೊಂಡ್ರು ಆನೆ, ಬಟ್ಟೆ ತಗೊಂಡ್ರು ಆನೆ. ಸಿಕ್ಕಾಪಟ್ಟೆ ಎಲಿಫ್ಯಾಂಟ್ಸ್ ಇದಾವೆ ನನ್ ಮಗಳ ಹತ್ರ. ಇದೆಲ್ಲ ಓಪನ್ ಮಾಡೋದಕ್ ಬಿಟ್ಟಿಲ್ಲ ನಾನು ಅವಳಿಗೆ. ಇರೋ ಗೊಂಬೆಲೆ ಸ್ವಲ್ಪ ಆಟ ಆಡೋ ಇದೆಲ್ಲ ಆಮೇಲೆ ಓಪನ್ ಮಾಡೋಣ ಅಂತ ಹೇಳಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇದು ಬಂದು ಒಂದ್ ಯೂನಿಕ್ ಆಗಿರೋ ಗಿಫ್ಟ್ ಕೊಟ್ಟಿದ್ದಾಳೆ ನನ್ನ ಕಸಿನ್ ತೇಜ, ತನ್ಮಯ. ಶೀಸ್ ಅ ಡಾಕ್ಟರ್. ಬಟ್ ಅವಳು ಪಿಕ್ಚರ್ ನೋಡಿ ತಗೊಂಡಿದ್ದಾಳೆ. ಒಳಗಡೆ ಏನಿದೆ ಹೆಂಗಿದೆ ಅಂತ ಅವಳಿಗೆ ಗೊತ್ತಿಲ್ಲ ಅಂತೆ. ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನಾನು ಇದು ಹಾಫ್ ಓಪನ್ ಮಾಡಿದ್ದೆ, ಬಟ್ ಫುಲ್ಲು ನೋಡಿಲ್ಲ ನಾನು. ಇವಾಗ ಫುಲ್ ತೋರಿಸ್ತೀನಿ ನಾನು ನಿಮ್ಗೆ. ಅವಳು ಬ್ಯುಸಿ ಶೆಡ್ಯೂಲ್ ಅಲ್ಲಿ ನನ್ ಮಗಳಿಗೋಸ್ಕರ ಟೈಮ್ ಮಾಡ್ಕೊಂಡು ನೋಡಿ, ಕಿಚನ್ ಪ್ಲೇ ಸೆಟ್ ಅಂದ್ಬಿಟ್ಟು 3+ ಇಯರ್ಸ್ ಏಜು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಳಗಡೆನೂ ಸಹ ತೋರಿಸ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ತೇಜ. ನೋಡಿ ಈ ರೀತಿ ಓಪನ್ ಮಾಡೋದು. ಈ ರೀತಿ ಇಲ್ಲಿ ಜೋಡಿಸ್ಬೇಕು ಅಂತ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೆಟ್ಸ್. ಕಾಣಿಸ್ತಿದ್ಯಾ? ಚಿಕ್ಕ ಮಕ್ಳಿಗೆ ಖುಷಿ ಆಗುತ್ತೆ ನೋಡಿ. ತೋರಿಸ್ತೀನಿ ನೋಡಿ. ಇದೆಲ್ಲ ಸ್ಪೂನ್ಸ್, ನೈಫ್ಸ್ ಎಲ್ಲ ಇದೆ. ಇದಾದ್ಮೇಲೆ ನೋಡಿ ಇದೆಲ್ಲ ವೆಜಿಟೇಬಲ್ಸ್, ಫ್ರೂಟ್ಸ್ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇದು ಬಂದು ನನ್ನ ಇಬ್ರು ಅವರು ಸಹ ಯೂಟ್ಯೂಬರ್ಸ್ ಅಂಡ್ ನನ್ನ ಕ್ಲೋಸ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ನನ್ನ ವೆಲ್ ವಿಶರ್ಸ್ ಅವರು ಸಹ ನನ್ನ ಮಗಳಿಗೆ ಡ್ರೆಸ್ ಕೊಟ್ಟಿದ್ದಾರೆ. ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಖುಷಿ ಆಯ್ತು ನನ್ಗೆ. ಅವ್ರು ಬಂದಿದ್ದೆ ಖುಷಿ ನನ್ಗೆ. ಈ ರೀತಿ ಡ್ರೆಸ್ ಕೊಟ್ಟಿದ್ದಾರೆ, ಖುಷಿ ಆಯ್ತು. ಇವಾಗೆ ನಾನು ಸಹ ಓಪನ್ ಮಾಡಿದ್ದು. ಥ್ಯಾಂಕ್ ಯು ಇಬ್ರಿಗೂ. ಅವ್ರ ಹೆಸರು ಹೇಳಂಗಿಲ್ಲ ನಾನು. ಥ್ಯಾಂಕ್ ಯು ಸೋ ಮಚ್. ಕ್ಯೂಟ್ ಆಗಿದೆ ಇದು ಆಕ್ಚುಲಿ. ನನ್ ಮಗಳಿಗೆ ಹಾಕಿ ಫೋಟೋ ಕಳ್ಸಿ ಅಂತ ಹೇಳಿದ್ದಾರೆ ಅವರು. ಕಳಿಸ್ತೀನಿ ನಾನು ಖಂಡಿತ. ಇದು ಅಷ್ಟೇ ತುಂಬಾ ಕ್ಯೂಟ್ ಆಗಿದೆ ನೋಡಿ. ಈ ಪುಲೋವಾ ಟೈಪು. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೊಂದ್ ಗಿಫ್ಟ್ ಏನಪ್ಪಾ ಅಂತಂದ್ರೆ, ಇದು ನನ್ ತಂಗಿ ಕೊಟ್ಟಿರೋದು. ತೋರಿಸ್ತೀನಿ ಒಂದೊಂದ್ ಏನಿದೆ ಅಂತ. ಇದು ಒಂದು ಬ್ಯಾಟ್ ಅಂಡ್ ಬಾಲ್, ಓಕೆನಾ. ಅವಳ ಆಫೀಸ್ ಟೈಮಿಂಗ್ಸ್ ಅಲ್ಲಿ ಇಷ್ಟೆಲ್ಲಾ ಗಿಫ್ಟ್ ತಗೊಂಡ್ ಬಂದ್ಲು. ಪಾಪ ತುಂಬಾನೇ ಬ್ಯುಸಿ ಇದ್ಲು. ನೋಡಿ ಇದು ಒಂದು ಪೆನ್ಸಿಲ್ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಇದು ಆಕ್ಚುಲಿ ಬಾಕ್ಸ್ ಅನ್ಕೊಂತೀನಿ ನಾನು. ಪೆನ್ಸಿಲ್ ಬಾಕ್ಸ್ ಇರ್ಬೇಕಿದು. ಇಲ್ಲಿ ಓಪನ್ ಮಾಡಿ ಹಾಕೊಳ್ಳುವಂಥದ್ದು. ಇದು ವಾಟರ್ ಅನಿಮಲ್ಸ್ ಪಜಲ್. ಚೆನ್ನಾಗಿದೆ, ಒಂಥರ ಯೂನಿಕ್ ಆಗಿದೆ ಇದೆಲ್ಲ. ಆಮೇಲೆ ನೋಡಿ ಇದು ಟ್ರಾನ್ಸ್ಪೋರ್ಟ್ ಪಜಲ್. ನನ್ ಮಗಳು ಪ್ರಣವಿ, ನನ್ ಮಗ ಮೇಲ್ಗಡೆ ಆಟ ಆಡ್ತಿದ್ದಾರೆ. ಎಷ್ಟು ಗಲಾಟೆ ಮಾಡ್ತಿದ್ದಾರೆ ನೋಡಿ. ಇದು ಫ್ರೂಟ್ ಪಜಲ್, ಇದು ಅನಿಮಲ್ ಪಜಲ್. ಚೆನ್ನಾಗಿದೆ. ಬಟ್ ಇದೆಲ್ಲಾ ಪಜಲ್ಸ್ ನಾನು ಕೊಡ್ಸಿದ್ದೆ ಫಸ್ಟಿಗೆನೆ ಅವಳಿಗೆ. ಒಂದು ಪೀಸ್ ಬಿಡ್ದಂಗೆ ಎಲ್ಲಾ ಕಿತ್ ಬಿಸಾಕಿದ್ದಾಳೆ. ಬೋಟ್ಸ್ ಪಜಲ್ ಸ್ವಲ್ಪ ಮಕ್ಳಿಗೆ ಒಂದ್ 5 years ಆಗ್ಬೇಕು ಅನ್ಕೊಂತೀನಿ ನಾನು ಇದೆಲ್ಲ ಮೇಂಟೈನ್ ಮಾಡೋದಕ್ಕೆ. ನೋಡಿ ಪೆನ್ಸಿಲ್ ಇಲ್ಲ, ಸ್ಕೆಚ್ ಪೆನ್. ಇದೊಂಥರ ಕ್ರಯಾನ್ಸ್. ಆಮೇಲೆ ಕೆಲವೊಂದಷ್ಟು ಬುಕ್ಸ್, ಫ್ರೂಟ್ಸ್ ಕಾಪಿ ಕಲರ್ಸ್ ಕೊಟ್ಟಿದ್ದಾಳೆ.
ಕಲರಿಂಗ್ ಮಾಡ್ಲಿ ಅಂತ ಹೇಳಿ. ಕಲರ್ ಮೀ ಇದು ಒಂಥರ ಚೆನ್ನಾಗಿದೆ ನೋಡಿ. ಇದು ಅಷ್ಟೇ ಕಾಪಿ ಕಲರ್ಸ್, ಇದೆಲ್ಲ ಬರ್ಡ್ಸ್. ಆಮೇಲೆ ಇದು ಡೈನೋಸರಸ್. ವಾವ್, ಚೆನ್ನಾಗಿದೆ ಅಲ್ಲ. ಡಿಫ್ರೆಂಟ್ ಟೈಪ್ಸ್ ಆಫ್ ಡೈನೋಸರಸ್ ಕಲರಿಂಗ್ ಬುಕ್. ಏನೇನೆಲ್ಲ ಬುಕ್ಸ್ ಇದಾವೆ ನೋಡಿ, ಸಿಕ್ಕಾಪಡೆ ಖುಷಿ ಆಗುತ್ತೆ ಆಕ್ಚುಲಿ. ತುಂಬಾ ಥ್ಯಾಂಕ್ಸ್, ಇಷ್ಟೆಲ್ಲಾ ಗಿಫ್ಟ್ ಕೊಟ್ಟಿದ್ದೀರಾ ನನ್ನ ಮಗಳಿಗೆ, ತುಂಬಾ ಖುಷಿ ಆಯ್ತು. ಆಮೇಲೆ ಕೆಲವೊಂದಷ್ಟು ಮನಿ ರೂಪದಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಸೇವಿಂಗ್ಸ್ ಅಂತ ಎತ್ತಿಟ್ಟಿದೀನಿ ನಾನು. ಯಾವ್ದು ಕೂಡ ಖರ್ಚು ಮಾಡಲ್ಲ ನಾನು, ಮಕ್ಳಿಗೆ ಅಂತ ಬಂದಿದ್ ಯಾವ್ದು ಸಹ ಖರ್ಚು ಮಾಡಲ್ಲ ನಾನು. ಸೊ ಇದೆಲ್ಲ ನಾನು ಇವಾಗ ಅವಳಿಗೆ ಕೊಡ್ತೀನಿ ಅಂತಂದ್ರೆ ಒಂದೇ ದಿವಸದಲ್ಲಿ ಎಲ್ಲಾನು ಸಹ ಹಾಳು ಮಾಡಿ ಒಂದ್ ಮೂಲೆಗೆ ಬಿಸಾಕ್ಬಿಡ್ತಾಳೆ. ಅದಕ್ಕೆ ಅವಳ ಬಿಹೇವಿಯರ್ ಮತ್ತೆ ಅವಳು ಹೆಂಗೆ ಇವಾಗ 3 years ಅಲ್ವಾ. ಸೊ ಮಕ್ಳಿಗೆ ನಾವ್ ಏನೇ ಕೊಟ್ರು ಎಲ್ಲ ಸ್ವಲ್ಪ ಕಿತ್ತು ಬಿಸಾಕೋ ಬುದ್ಧಿಗಳಿರುತ್ತೆ. ಸೊ ನಾನು ನೋಡ್ಕೊಂಡು ಒಂದೊಂದೇ ಬುಕ್ ಕೊಡ್ತೀನಿ ಅವಳಿಗೆ. ಬುದ್ಧಿವಂತ ಇದ್ದಾಳೆ. ಇವಾಗೆಲ್ಲಾ ನಾನು ಇಷ್ಟೆಲ್ಲ ಅವಳು ಕೊಟ್ರೆ ಸುಮ್ನೆ ಹಾಳು ಮಾಡ್ತಾಳೆ. ಟೈಮ್ ನೋಡ್ಕೊಂಡು ಕೊಡ್ತೀನಿ. ನನಗ್ ಸಿಕ್ಕಾಪಟ್ಟ ಇಷ್ಟ ಆಯ್ತು ಇಷ್ಟೆಲ್ಲ ಗಿಫ್ಟ್ಸ್. ನಿಮ್ಮ ಟೈಮ್ ತಗೊಂಡು ಗಿಫ್ಟ್ಸ್ನೆಲ್ಲ ತಂದ್ಕೊಟ್ಟು ನಮ್ಮ ಮನೆಗ್ ಬಂದು ನನ್ನ ಮಗಳನ್ನ ವಿಶ್ ಮಾಡಿದೀರಾ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಇದೆಲ್ಲ ನನ್ ಮಗಳು ಇನ್ನೂ ನೋಡಿಲ್ಲ. ಕೆಲವೊಂದಷ್ಟು ನೋಡಿದಳು, ಕೆಲವೊಂದಷ್ಟು ನೋಡಿಲ್ಲ. ಇವಾಗ ತೋರಿಸ್ತೀನಿ ಅವಳಿಗೆ. ಬಟ್ಟೆನೂ ಹಾಕಿ ಸಹ ನಾನು ಫೋಟೋ ಕಳಿಸ್ತೀನಿ ಅವ್ರಿಗೆ. ಇದಂತೂ ನಾನು ಇವಾಗ ಕೊಟ್ರೆ ಅವಳಿಗೆ ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಗೊತ್ತಿಲ್ಲ. ಬಟ್ ಅವಳಿಗೆ ಆಟ ಆಡೋದಕ್ಕಷ್ಟು ಗೊತ್ತಿಲ್ಲ. ಓಕೆ, ಗಿಫ್ಟ್ ಓಪನಿಂಗ್ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಗೂ ಸಹ ಐಡಿಯಾ ಸಿಕ್ಕಿದೆ ಅಂತ ಅಂದ್ರೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಗಿಫ್ಟ್ ಇಷ್ಟ ಆಯ್ತು ಅಂತಾನು ನನಗೆ ಕಮೆಂಟ್ ಮಾಡಿ. ಓಕೆನಾ? ನೆಕ್ಸ್ಟ್ ನನ್ನ ಬರ್ತಡೇ ವ್ಲಾಗ್ ಹಾಕೋಣ ಅಂತ ಅನ್ಕೊಂಡೆ ನಾನು. ಬಟ್ ನೋಡ್ತೀನಿ, ಸಾಧ್ಯ ಆದ್ರೆ ನಾನು ಬರ್ತಡೇ ವ್ಲಾಗ್ ಹಾಕ್ತೀನಿ. ಬಟ್ ನನ್ಗೆ ಹಾಕಕ್ ಇಷ್ಟ ಇಲ್ಲ ನನ್ನ ಬರ್ತಡೇ ವ್ಲಾಗ್ ನ. ಸ್ವಲ್ಪ ಸರ್ಪ್ರೈಸ್ ಮಾಡಿದ್ದಾರೆ ನನಗೆ, ಅದನ್ನ ಹಾಕೋಣ ಕ್ಲಿಪ್ಪಿಂಗ್ಸ್ ಅಂತ ಅನ್ಕೊಂಡೆ ನಾನು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ವಿಡಿಯೋ ವ್ಲಾಗ್. ಥ್ಯಾಂಕ್ ಯು.